ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯೊಬ್ಬ ಅಪ್ಪುವಿನ ಹೆಸರು ಅಜರಾಮರವಾಗಿಸಲು ಸೈಕಲ್ ಪ್ರಯಾಣದ ಮೂಲಕ ಜಗತ್ ಪ್ರಯಾಣ ಆರಂಭಿಸಿದ್ದಾರೆ. ಇವರು ಮೂಲತಃ ತಮಿಳುನಾಡು ರಾಜ್ಯದ ಕೊಯಮತ್ತೂರು ಜಿಲ್ಲೆಯವರು. ಇವರ ಹೆಸರು ಮುತ್ತು ಸಲ್ವಾನ್. ಇವರು 2021 ಡಿಸೆಂಬರ್ 21ರಿಂದ ತಮ್ಮ ಜಗತ್ ಪ್ರಯಾಣ ಆರಂಭಿಸಿದ್ದಾರೆ. ಒಟ್ಟು 3 ವರ್ಷ 4 ದೇಶ 1111 ದಿನದ ಪ್ರಯಾಣ ಗುರಿಯಾಗಿಸಿಕೊಂಡಿದ್ದಾರೆ. ಈ ಪ್ರಯಾಣದಲ್ಲಿ ಈಗಾಗಲೇ ತಮಿಳುನಾಡಿನಿಂದ ಲಡಾಖ್, ಜಮ್ಮು, ಅಸ್ಸಾಂ ಪ್ರಯಾಣ ಕೈಗೊಂಡಿದ್ದಾರೆ. ಅಪ್ಪುವಿನ ಹೆಸರು ಅಜರಾಮರವಾಗಿಸಲು ಅವರ ಹೆಸರಿನಲ್ಲಿ ಹೋದಲೆಲ್ಲ ಸಸಿಗಳನ್ನ ನೆಡುತ್ತಿದ್ದಾರೆ. ಈಗಾಗಲೇ 3,55,000 ಸಸಿಗಳನ್ನ ನೆಟ್ಟು ಒಟ್ಟು 5 ಲಕ್ಷ ಸಸಿಗಳನ್ನ ನೆಡುವ ಗುರಿ ಇಟ್ಟುಕೊಂಡಿದ್ದಾರೆ. ಆ ಮೂಲಕ ಅನೇಕ ರೆಕಾರ್ಡ್ಗಳನ್ನ ಮಾಡುತ್ತಿದ್ದಾರೆ. ಇವರ ಸೈಕಲ್ ಜಗತ್ ಪ್ರಯಾಣ 2025 ಜನವರಿ ತಿಂಗಳಿಗೆ ಮುಗಿಯಲಿದೆ. ಸದ್ಯ ಜಮಖಂಡಿಯ ತಾಲೂಕು ಕಚೇರಿಯಲ್ಲಿ ಸಸಿಗಳನ್ನ ನೆಟ್ಟು ಮುಂದೆ ತಮ್ಮ ಪ್ರಯಾಣ ಮುಂದುವರಿಸಿದ್ದಾರೆ. ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ. ಇಡೀ ಜಗತ್ ಪ್ರಯಾಣ ಇದು ಆಕ್ಚುಲಿ 3 ವರ್ಷ 4 ದೇಶ 1111 ದಿನ ಪ್ರಯಾಣ. ನಾನು ಈ ಪ್ರಯಾಣ ಅಪ್ಪು ಸರ್ ತೀರೋದ್ಮೇಲೆ 1 ತಿಂಗಳಲ್ಲಿ ಸೈಕಲ್ ಎಲ್ಲ ರೆಡಿ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿ 21 ಡಿಸೆಂಬರ್ 2021 ಸ್ಟಾರ್ಟ್ ಮಾಡಿ ತಮಿಳ್ನಾಡು ಟು ಲಡಾಖ್ ವಿಯಾ ಮಧ್ಯಪ್ರದೇಶ ಹೋಗಿ, ಲಡಾಖ್ ಟು ಜಮ್ಮು ವಿಯಾ ಕಾರ್ಗಿಲ್ ಹೋಗಿ, ಜಮ್ಮು ಟು ಗೋವಾ ವಿಯಾ ರಾಜಸ್ಥಾನ ಹೋಗಿ ಬಂದ್ರೆ. ಸೊ ಈ ಪ್ರಯಾಣ ಅಲ್ಲಿ ಸುಮ್ಮನೆ ಹೋಗಿಲ್ಲ, ಅದು ಎಲ್ಲ ರಾಜ್ಯಗಳು ಒಳಗಡೆ, ಎಲ್ಲ ಜಿಲ್ಲೆಗಳು ಒಳಗಡೆ, ಎಲ್ಲ ತಾಲೂಕು ಹೋಗಿ ಅಪ್ಪು ಸರ್ ಹೆಸರಲ್ಲಿ ಅವ್ರ ನೆನಪು ಇರಬೇಕೋಸ್ಕರ ಗಿಡ ಪ್ಲಾಂಟ್ ಮಾಡ್ತೇನೆ. ಅಂಡ್ ಈಗ ಬರೇ 3,55,000 ಗಿಡ ಅವರ ಹೆಸರಲ್ಲಿ ಪ್ಲಾಂಟ್ ಮಾಡಿ, ಈಗ ಜಮಖಂಡಿಯಲ್ಲಿ ತಾಲೂಕು ಆಫೀಸಲ್ಲಿ ಗಿಡ ಪ್ಲಾಂಟ್ ಮಾಡಿ, ಸೊ ಎಲ್ಲಾ ಕಡೆಯೂ ಹೋಗಿ ಅವ್ರ ಹೆಸರಲ್ಲಿ ಎಲ್ಲೆಲ್ಲಿ ಗ್ರೂಪ್ಸ್ ಹೆಲ್ಪ್ ತಗೊಂಡು ಗಿಡ ಪ್ಲಾಂಟ್ ಮಾಡ್ತೇನೆ. 5 ಲಕ್ಷ ಗಿಡ ಪ್ಲಾಂಟ್ ಮಾಡೋದು ಈ ಪ್ರಯಾಣ ಪ್ಲಾನ್. ಅಂಡ್ ಈ ಪ್ರಯಾಣ ಟೋಟಲ್ 5 ಗಿನ್ನಸ್ ವರ್ಲ್ಡ್ ರೆಕಾರ್ಡ್ ಈಗ ಆಲ್ರೆಡಿ 2 ಆಯ್ತು. ಸೊ 3 ವರ್ಷ 4 ದೇಶ 1111 ದಿನ ಪ್ರಯಾಣಕ್ಕೋಸ್ಕರ ವರ್ಲ್ಡ್ ಲಾಂಗ್ ಸೈಕ್ಲಿಂಗ್ ಒಂದು ರೆಕಾರ್ಡ್. ಅಂಡ್ ನಮ್ಮ ಸೈಕಲ್ ಟೋಟಲ್ 122 kg ವೆಯ್ಟ್ ಇರುತ್ತೆ. ಇದು ಆಕ್ಚುಲಿ ಟ್ರಾವೆಲ್ ಸ್ಪಾನ್ಸರ್ ಎದು ಇಲ್ಲ, ಮಲ್ಗೋದಲ್ಲ, ಪೆಟ್ರೋಲ್ ಪಂಪ್, ಊಟ ಎಲ್ಲ ಸೆಲ್ಫಿಂಗ್. ಸೊ ಅದಕ್ಕೋಸ್ಕರ ಲೆಗ್ ಮಿಷನ್ ಆಫ್ ಇಂಡಿಯಾ ಒಂದು ರೆಕಾರ್ಡ್. ಅಂಡ್ 5 ಲಕ್ಷ ಗಿಡ ಪ್ಲಾಂಟ್ ಮಾಡೋದಕ್ಕೋಸ್ಕರ ಮ್ಯಾನ್ ಆಫ್ ಫಾರೆಸ್ಟ್ ಒಂದು ರೆಕಾರ್ಡ್. ಅಂಡ್ ಎಲ್ಲಾ ಕಡೆಯೂ ಹೋಗಿ ಅಲ್ಲಿ ಲ್ಯಾಂಗ್ವೇಜ್ ಕಲಿತು ಅಲ್ಲಿ ಮಾತಾಡಿ ಸರ್ವೆ ಮಾಡಿ ಹೋಗೋದಕ್ಕೋಸ್ಕರ ಬೆಸ್ಟ್ ಸರ್ವೇರ್ನು ಒಂದು ರೆಕಾರ್ಡ್. ಈವನ್ ಕನ್ನಡ ಕೂಡ ಈಗ ಬಂದೇ ಕಲಿತೆ ನಾನು. ಸೊ ಎಲ್ಲಾ ಕಡೆಯೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಪಂಜಾಬ್ ಅಲ್ಲಿ ಮೈನ್ ತುಂಬಾ ಸಪೋರ್ಟ್ ಮಾಡಿ, ಆಮೇಲೆ ಕರ್ನಾಟಕ ಅಲ್ಲಿ ಅಪ್ಪು ಅಭಿಮಾನಿಗಳ ಬಗ್ಗೆ ಹೇಳ್ಬೇಡ, ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಇಲ್ಲದು ಪೊಲೀಸ್ ಅವರೆಲ್ಲ ತುಂಬಾ ಹೆಲ್ಪ್ ಮಾಡಿ. ಸೊ ಈ ಪ್ರಯಾಣ ಈಗ ನೆಕ್ಸ್ಟ್ ಕೇರಳ ಹೋಗಿ ಪಾಂಡಿಚೇರಿ ಟು ನೇಪಾಲ್ ವಿಯಾ ಛತ್ತೀಸ್ಗಢ್, ನೇಪಾಲ್ ಟು ವಿಯೆಟ್ನಾಂ ವಿಯಾ ನಾಗಾಲ್ಯಾಂಡ್, ವಿಯೆಟ್ನಾಂ ಟು ಬ್ಯಾಂಕಾಕ್, ಥೈಲ್ಯಾಂಡ್, ಬಾಂಗ್ಲಾದೇಶ್, ಆಮೇಲೆ ಡೆಲ್ಲಿಯಲ್ಲಿ 2025 ಜನವರಿ 5 ಬೈ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಟ್ರಾವೆಲ್ ಪೂರ್ತಿ ಮಾಡ್ತೇನೆ. ಅಂಡ್ ಜನವರಿ 15 ಅಪ್ಪು ಸರ್ ಸಮಾಧಿಯಲ್ಲಿ ಅಪ್ಪು ಸರ್ ಫ್ಲಾಗ್ ಬಿಚ್ಬಿಟ್ಟು ಅವರ ಹೆಸರಲ್ಲಿ ನಾನು ಬರೀತಿನ ಪುಸ್ತಕ ಪಬ್ಲಿಷ್ ಮಾಡಿ ಟ್ರಾವೆಲ್ ಪೂರ್ತಿ ಮಾಡ್ತೇನೆ. ಅಣ್ಣ, ಇದು ಈ ಗಿನ್ನಸ್ ವರ್ಲ್ಡ್ ರೆಕಾರ್ಡ್ಗೋಸ್ಕರ ಮಾಡಬೇಕು, ನಮ್ಮದು 8th ಸ್ಟ್ಯಾಂಡರ್ಡ್ ಕನಸು. ಬಟ್ ಅಪ್ಪು ಸರ್ಗೋಸ್ಕರ ಟ್ರಿಬ್ಯೂಟ್ ಮಾಡೋದು ನಾನು ಈ ರೀಸೆಂಟ್ ಟೈಮ್ಸಲ್ಲಿ ಸೆಲೆಕ್ಟ್ ಮಾಡಿದ್ದು. ಯಾಕೆಂದರೆ ನಾನು 2017 ಬರೀ ಅಪ್ಪು ಸರ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಟ್ 2017 ನಮ್ಮದು ಫ್ರೆಂಡ್ ಅವ್ರದ್ದು ವೈಫ್ ಆಪ್ರೇಷನ್ಗೋಸ್ಕರ ಸ್ಯಾರ್ ಕಡೆ ಹೆಲ್ಪ್ಗೆ ಹೋಗಿ 90,000 ಬೇಕು. ಆ ಟೈಮಲ್ಲಿ 40,000 ಫ್ರೆಂಡ್ಸ್ ಎಲ್ಲ ಸೇರಿಸಿ ಅರೇಂಜ್ ಮಾಡಿದ್ಮೇಲೆ 50,000 ಬೇಕೋದಕ್ಕೋಸ್ಕರ ಅವ್ರ ಕಡೆ ಹೆಲ್ಪ್ಗೆ ಹೋಗಿ ನಮ್ಗೆ 1% ಕೂಡ ಕಾನ್ಫಿಡೆನ್ಸ್ ಇಲ್ಲ ಅವ್ರು ಹೆಲ್ಪ್ ಮಾಡ್ತಾರೆ. ಯಾಕೆಂದರೆ ಒಂದು ಸಿನಿಮಾ ಹೀರೋ ಸಿನಿಮಾಸ್ ಎಲ್ಲ ನೋಡಿಬಿಟ್ಟು ಆ ಕ್ರೇಜಲ್ಲಿ ನಮ್ಮ ಫ್ರೆಂಡ್ ಅವ್ರು ಮಾತಾಡ್ತಾರೆ ಅಂದರೆ ನಾನು ಇದು ಮಾಡಿ. ಬಟ್ ಅವರು ನಮ್ಗೆ ತುಂಬ ಸರ್ಪ್ರೈಸಿಂಗಾಗಿ ಏನು ಮಾಡಿ ಅಂದರೆ, ನಾನು ಹೋಗಿ ಈ ಟೈಪಲ್ಲಿ ನಾವು ಹೆಲ್ಪ್ ಬೇಕು ಅಂತ ಹೇಳಿದ ಟೈಮ್ ಸ್ಪಾಟಲ್ಲಿ ಅವ್ರದ್ದು 10 ನಿಮಿಷ ವೆಯ್ಟ್ ಮಾಡೋ, ಅರ್ಧ ಗಂಟೆ ವೆಯ್ಟ್ ಮಾಡಿ ಕೂಡ ಹೇಳಿಲ್ಲ. ಅದು ಸ್ಪಾಟಲ್ಲಿ ಅವ್ರಿಗೆ ಗೋಲ್ಡ್ ಚೇಂಜ್ ಮಾಡಿ ಹೋಗಿ ಆಪ್ರೇಷನ್ ಮಾಡೋಣ ಹೇಳಿ. ಸೊ ಅದು ಆ ಇನ್ಸಿಡೆಂಟ್ ನಾನು ನೋಡಿ ಅದು ನಮ್ಗೆ ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಆಯಿತು. ಆಮೇಲೆ ಆ ಇನ್ಸ್ಪಿರೇಷನ್ ಆಗಿ ಅವ್ರಿಗೋಸ್ಕರ ನಾನು ಈ ಟ್ರಿಬ್ಯೂಟ್ ಮಾಡ್ತೀನಿ ಅಣ್ಣ. ಆ್ಯಂಡ್ ಅವ್ರದ್ದು ಏನು ಹ್ಯುಮ್ಯಾನಿಟಿ ಪ್ಲಸ್ ಅವ್ರದ್ದು ಸ್ಟೇಟ್ ನೋಡಿಲ್ಲ, ಅದು ಅವ್ರು ಮಾಡಿದ ಈಕ್ವಲ್ ಕೆಲಸ ಪ್ಲಸ್ ಇದು ಅವ್ರಿಗೋಸ್ಕರ ಟ್ರಿಬ್ಯೂಟ್ ಮಾಡಿದ್ರೆ ಎಲ್ಲ ಸೋಷಿಯಲ್ ವರ್ಕರ್ಗೂ ಒಂದು ಎಂಕರೇಜ್ಮೆಂಟಾಗಿ ಇರೋಕ್ಕೋಸ್ಕರ ನಾನು ಮಾಡ್ತೀನಿ ಅಣ್ಣ. ತಮ್ಮದು ಸ್ಥಳ ಯಾವ್ರಿ? ತಮ್ಮದು ಊರು ಯಾವ? ನಮ್ಮದು ತಮಿಳ್ನಾಡು ಅಣ್ಣ, ಕೊಯಂಬತ್ತೂರು. ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಿ? ಕನ್ನಡ ಎಲ್ಲ ಕಡೆ ಹೋಗಿ ಅಲ್ಲಿ ಲ್ಯಾಂಗ್ವೇಜ್ ಕಲಿತು ಮಾತಾಡಿ ಸರ್ವೆ ಮಾಡಿ ಹೋದ್ರೆ. ಬಟ್ ಈಗ ಕನ್ನಡ ಇಷ್ಟ ಲ್ಯಾಂಗ್ವೇಜ್ ಕಲ್ತದಲ್ಲಿ ಸ್ವಲ್ಪ ಬೇಗನೆ ಕಲಿತೆ. 43 ದಿನ ಕನ್ನಡ ಕಲ್ತದಕ್ಕೋಸ್ಕರ ನಮ್ಗೆ ಮೈಸೂರಲ್ಲಿ ಎಲ್ಲ ಕೂಡ ಅವಾರ್ಡೆಲ್ಲ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರದ್ದು ಸ್ಪೀಚಸ್ ಬಗ್ಗೆ ನಮ್ಗೆ ತುಂಬ ಇಂಟ್ರೆಸ್ಟ್. ಸೊ ಅದು ಗೊತ್ತಾಗಬೇಕೋಸ್ಕರವೇ ನಾನು ಬೇಗ ಕಲಿತೇವೆ. ಆ್ಯಂಡ್ ಈಗ ಎಲ್ಲರ ಕಡೆ ಮಾತಾಡಿ ಈಗ ಚೆನ್ನಾಗಿ. ಈಗ ಮುಂದೆ ಎಲ್ಲಿಗೆ ಹೋಗ್ತಾ ಇದ್ರಿ ಇಲ್ಲಿಂದ? ಈಗ ಆ್ಯಕ್ಚುಲಿ ಸೊ ಈಗ ಜಮಖಂಡಿ ಟು ಇಲ್ಲಿ ಎಲ್ಲ ಒಂದು ಡಿಸ್ಟಿಕ್ ಒಳಗಡೆ ಎಲ್ಲ ತಾಲೂಕು ಗಿಡ ಪ್ಲಾಂಟ್ ಮಾಡಿದ್ರೆ. ಆಲ್ರೆಡಿ ಬಾಗಲಕೋಟಲ್ಲಿ
ಇಲ್ಕಲ್ಲು, ಹುಣಗುಂಡು, ಬಾಲ್ಕೋಟು, ಜಮಖಂಡು, ಮುಧೋಳು ಎಲ್ಲ ಕಡೆ ಹೋಗಿ ಗಿಡ ಪ್ಲಾಂಟ್ ಮಾಡಿ ಈಗ ರಬಕವಿ ಬನಟ್ಟಿ, ಆಮೇಲೆ ಮಹಾಲಿಂಗಪುರ, ಟೆಂಡ್ರಲ್ಲಿ ಹೋಗಿ ನೆಕ್ಸ್ಟ್ ಬೆಳಗಾಂ ಡಿಸ್ಟಿಕ್ ಬಿಡ್ತೀನಿ. ಓಕೆ, ನಾವು ಊಟದ್ದು ಹೆಂಗೆ ಮಾಡ್ತೀರಿ? ಊಟ ಎಲ್ಲ ಇದು ಆ್ಯಕ್ಚುಲ ಈ ಪ್ರಯಾಣಲ್ಲಿ ಸ್ವಲ್ಪ ಸ್ಟೇಟ್ ಕೊಲಾಬ್ರೇಷನ್ ಇರೋದಕ್ಕೋಸ್ಕರ ಅಷ್ಟು ಸ್ಪಾನ್ಸರ್ ಇದು ಇಲ್ಲ. ನೋಡಿದೆಲ್ಲ ಸಹಾಯ ಮಾಡಿದ್ರೆ ಅದೇ ನಮ್ಮ ಖರ್ಚಿಗೆ ಯೂಸ್ ಮಾಡ್ತೀನಿ. ಪೈಪುಗಳು ಸಪೋರ್ಟ್ ಮಾಡ್ತಾರೆ, ಪ್ಲಸ್ ಮೇಯ್ನಾಗಿ ಪೊಲೀಸ್ ಅವರೆಲ್ಲ ನಮ್ಗೆ ಅಕಾಮಿಡೇಷನ್, ಊಟ ವ್ಯವಸ್ಥೆಗಳ ತುಂಬ ಸಪೋರ್ಟ್ ಮಾಡ್ತಾರೆ. ಮಲಗೋದೆಲ್ಲ ಪೆಟ್ರೋಲ್ ಬಂಕು, ಎಲ್ಲಿ ಪೆಟ್ರೋಲ್ ಬಂಕ್ ಸಿಕ್ಕಿದೋ ಅಲ್ಲಿ ಜಾಗ ಅಲ್ಲಿ ಬುಕ್ ಮಾಡಿ ಹೋಗೋದು. ಆಮೇಲೆ ಇದು ಊಟ ಸೆಲ್ಫ್ ಕುಕಿಂಗ್ ಮಾಡ್ತೀನಿ. 2 kg ಸಿಲಿಂಡರ್ ಎಲ್ಲ ನಮ್ಮ ಕಡೆ ಇರುತ್ತೆ. ಸೊ ಅದು ಹೋಗಿ ಬೆಳಗ್ಗೆ ಕುಕಿಂಗ್ ಮಾಡಿಬಿಟ್ಟು ಅದೇ ನಾನು ಇದು ಮಾಡ್ತೀನಿ.